ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೌಟಿಲ್ಯ ಕುಕಿಂಗ್ ಚಾನಲ್. ಇವತ್ತು ಈಸಿ ಆ್ಯಂಡ್ ಟೇಸ್ಟಿಯಾಗಿ ಎಗ್ ನೂಡಲ್ಸು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 4ರಿಂದ 5 ಲೋಟ ಆಗೋವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಬಿಸಿ ಆಗೋಕೆ ಇಟ್ಕೊಂಡು ಸ್ವಲ್ಪ ಉಪ್ಪು, ನೈಸ್ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಯಿಲ್ನ ಸೇರಿಸ್ಕೊಂಡು ನೀರು ಸ್ವಲ್ಪ ಬಿಸಿ ಆದ ನಂತರ ನೂಡಲ್ಸ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ನೂಡಲ್ಸ್ ತೊಗೊಂಡಿರ್ತೀರೋ ಅಷ್ಟು ನೂಡಲ್ಸ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಪ್ಯಾಕೆಟ್ ನೂಡಲ್ಸ್ನ ಸೇರಿಸ್ಕೊತಾ ಇದ್ದೀನಿ. ನೀರು ಬಿಸಿಯಾಗಿ ಚೆನ್ನಾಗಿ ಕುದಿ ಬರೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ನೂಡಲ್ಸ್ನ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ ನೂಡಲ್ಸ್ ಬಂದಿದೆ. ಈ ಥರ ಹಿಂಗೆ ಕಟ್ ಮಾಡಿದ ತಕ್ಷಣವೇ ಬಿಡಿ ಬಿಡಿ ಆಗೋ ಥರ ಆದರೆ ಸಾಕು. ಭಾಳ ಹೊತ್ತು ಬೇಯಿಸ್ಕೋಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದನ್ನ ಬೇರೆ ಪಾತ್ರೆಗೆ ಬಸ್ತಿಟ್ಕೊಂಡು ಸ್ವಲ್ಪ ತಣ್ಣೀರನ್ನ ಹಾಕ್ಕೋಬೇಕು ಮೇಲೆ. ಆ ಥರ ಮಾಡೋದ್ರಿಂದ ನೂಡಲ್ಸು ಉದುರಾಗಿ ಬರುತ್ತೆ. ನೋಡಿ, ಈ ಥರ ಬಸಿದ ತಕ್ಷಣವೇ ತಣ್ಣೀರನ್ನ ಮೇಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಉದುರಾಗಿದೆ. ಈಗ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಬಿಸಿ ಆದ ನಂತರ 3ರಿಂದ 4 ಸ್ಪೂನ್ ಆಗೋವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 4 ಎಗ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ಎಗ್ ತೊಗೊಂಡಿರ್ತಾರೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಎಣ್ಣೆ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಜೀರಾ ಪುಡಿ, ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅಷ್ಟು ಮಸಾಲೆನ ಒಂದೇ ಸರಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿಣ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಆಯಿಲ್ ಬೇಕಾದರೆ ಸೇರಿಸ್ಕೊಳ್ಳಿ. ಈಗ ಬೇಯಿಸಿಟ್ಕೊಂಡಿರೋ ನೂಡಲ್ಸ್ನ ಅದಕ್ಕೆ ಮಸಾಲೆಗೆ ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಸಾಲೆ ಎಲ್ಲ ನೂಡಲ್ಸ್ಗೆ ಹತ್ತೋವರೆಗೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ಈ ಥರ ನೋಡಿ, ಈಗ ಬಿಸಿ ಬಿಸಿಯಾದ ಎಗ್ ನೂಡಲ್ಸ್ ರೆಡಿಯಾಗಿದೆ. ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಯಾವುದೇ ರೀತಿ ತರಕಾರಿ ಬಳಸಿಲ್ದೇ ಎಗ್ ನೂಡಲ್ಸ್ನ ಮಾಡ್ಕೊತಾ ಇದ್ದೀನಿ.